ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನನಗೆ ಮರ್ಯಾದೆ ಸಿಗದೇ ಇರೋ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿ ಸಹ ಬಿಡಬಾರ್ದು. ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತಿದು. ನಿನಗೆ ಮರ್ಯಾದೆ ಸಿಗದೇ ಇರೋ ಜಾಗದಲ್ಲಿ ನೀನು ಚಪ್ಪಲಿ ಕೂಡ ಹಾಕಬಾರ್ದು. ಇದು ಖರ್ಗೆ ಅವರ ಮನಸ್ಸಿನ ಮಾತು. ಅಂಥ ನಿಷ್ಠೆ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರದ್ದು. ನೀವೆಷ್ಟಾದರೂ ಅವಮಾನ ಮಾಡಿ, ಹೇಗಾದರೂ ಟ್ರೀಟ್ ಮಾಡಿ, ನಾನು ಮಾತ್ರ ನಿಮ್ಮ ಅಂದರೆ ಗಾಂಧಿ ಕುಟುಂಬದ ಮೇಲಿನ ನಿಷ್ಠೆಯನ್ನು ಬಿಡೋದಿಲ್ಲ ಅನ್ನೋ ಹಂಗಿದೆ. ಅಲ್ಲ, ಮತ್ತಿನ್ನೇನು ಹೇಳಬೇಕು ಹೇಳಿ. ಪದೇ ಪದೇ ತಾಯಿ ಮಗ ಸೇರಿಕೊಂಡು ಆ ಹಿರಿಯ ಜೀವಕ್ಕೆ ಎಷ್ಟು ಅವಮಾನ ಮಾಡಿದ್ರು. ಆದರೆ ಚೂರೂ ಬೇಜಾರಿಲ್ಲದೆ ಮತ್ತೆ ಮತ್ತೆ ಅವ್ರ ಜೊತೆಯೇ ಇರ್ತಾರೆ. ಅಪ್ಪನಿಗಂತೂ ವಯಸ್ಸಾಯಿತು, ಹೋಗಲಿ, ಮಗನದ್ದು ಬಿಸಿ ರಕ್ತ ಅಲ್ವೇ. ಅವರಾದರೂ ತಂದೆ ಈ ವಯಸ್ಸಲ್ಲಿ ಅನುಭವಿಸ್ತಾ ಇರೋದನ್ನು ನೋಡಿ ಸುಮ್ಮನಿದಾರಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ. ವೀಕ್ಷಕರೇ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನವೆಂಬರ್ ಕೊನೆಯಲ್ಲಿ ಕರ್ನಾಟಕಕ್ಕೆ ಬಂದಿದ್ದರು. ಕರ್ನಾಟಕದ CM ಕುರ್ಚಿಯದ ಗಲಾಟೆ ಜೋರಾಗಿ ನಡೀತಾ ಇತ್ತು. ಈ ನಡುವೆ ಮೀಡಿಯಾದವರು ಅವರನ್ನು ಪ್ರಶ್ನೆ ಮಾಡ್ತಾರೆ, CM ಬದಲಾವಣೆಯ ನಿರ್ಧಾರ ಏನಾಯಿತು ಅಂತ. ಅವ್ರ ಲೆಕ್ಕದಲ್ಲಿ ಖರ್ಗೆ ಸಾಹೇಬರು ಹೈಕಮಾಂಡ್ ಅಂತ. ಆದ್ರೆ ಅವರಿಗೇನು ಗೊತ್ತು, ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಅವ್ರ ಪಾಪ ಇದ್ದಿದ್ದನ್ನು ಇದಾಗೆ ಹೇಳಿಬಿಟ್ರು. ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂತ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಆಗ ಶುರುವಾಯಿತು ನೋಡಿ ಪ್ರಶ್ನೆ. ರಾಷ್ಟ್ರಾಧ್ಯಕ್ಷರೇ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತಾರೆ ಅಂದರೆ ಕಾಂಗ್ರೆಸ್ನಲ್ಲಿ ಅಸಲಿ ಹೈಕಮಾಂಡ್ ಯಾರು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯಿತು ಈ ವಿಷಯ. ಖರ್ಗೆ ಅವರಿಗೂ ಮುಜುಗರ, ಕಾಂಗ್ರೆಸ್ ಪಕ್ಷಕ್ಕೂ ಅವಮಾನ, ಗಾಂಧಿ ಕುಟುಂಬಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಖರ್ಗೆಜಿ ಒಬ್ಬ ದಲಿತ ಹಿರಿಯ ನಾಯಕ. 40ರಿಂದ 50 ವರ್ಷಗಳ ಕಾಲ ಕಾಂಗ್ರೆಸ್ಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅಂಥವರನ್ನ ಗಾಂಧಿ ಕುಟುಂಬ ಅಧ್ಯಕ್ಷರಾಗಿ ಅಂತೂ ಮಾಡ್ತು. ಆದರೆ ಅವರ ಪವರನ್ನು ಕಿತ್ಕೊಂಡ್ರು. ಒಂಥರ ಹಲ್ಲಿಲ್ಲದ ಹಾವಿನಂಗೆ ಮಾಡಿಬಿಟ್ರು ಅವರನ್ನು. ಈ ವಿವಾದದ ನಂತರ ಸೋನಿಯಾ ಗಾಂಧಿಯವರು ಖರ್ಗೆ ಅವ್ರ ಮೇಲೆ ತುಂಬ ಒತ್ತಡ ಹೇರ್ತಾರೆ. ಪಬ್ಲಿಕ್ಕಲ್ಲಿ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ಕಳಿಸ್ತಾರೆ. ನೋಡಿ, ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ಕುಟುಂಬದ ಮುಂದೆ ಖರ್ಗೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋ ಚರ್ಚೆ ಹೀಗೆ ನಡೀತಾ ಇದೆ. ಆದರೆ ಅಷ್ಟರಲ್ಲೀಗ ಇನ್ನೊಂದು ದೊಡ್ಡ ಘಟನೆ ನಡೆಯುತ್ತೆ. ಡಿಸೆಂಬರ್ 14ನೇ ತಾರೀಕು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದಂತಹ ಘಟನೆ ಇದು. ಈ ಘಟನೆಯನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ರಾಮ್ಲೀಲಾ ಮೈದಾನದ ಸಮಾವೇಶ. ರಣದೀಪ್ ಸುರ್ಜೇವಾಲಾ ವೇದಿಕೆಯಲ್ಲಿ ಇರ್ತಾರೆ. ಕಾಂಗ್ರೆಸ್ನ ವೋಟ್ ಚೋರಿ ಅಭಿಯಾನದ ಪ್ರತಿಭಟನೆಯ ರ್ಯಾಲಿ ನಡೀತಾ ಇತ್ತು. ಆಗ ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಆಗುತ್ತೆ. ರಣದೀಪ್ ಸುರ್ಜೇವಾಲಾ ಅವರು ವೇದಿಕೆಯಲ್ಲಿ ನಿಂತು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇದ್ರು. ಸೊ ಆಗ ಒಬ್ಬೊಬ್ಬರನ್ನೇ ಭಾಷಣಕ್ಕೆ ಅಂತ ಕರೀತಾ ಇದ್ರು. ಸರದಿ ಖರ್ಗೆ ಅವರದ್ದು ಬರುತ್ತೆ. ಸೊ ಆಗ ಸುರ್ಜೇವಾಲಾ ಅವರು ಹೇಳ್ತಾರೆ, ಈಗ ಬರುವಂತಹ ನಾಯಕರು ಕಾಂಗ್ರೆಸ್ ಪಕ್ಷದ ಅತ್ಯಂತ ದೊಡ್ಡ ಉನ್ನತ ನಾಯಕ, ಬಡವರ ಬಂಧು, ಹಾಗೆ ಹೀಗೆ ಅಂತ ತುಂಬ ಹೊಗಳ್ತಾರೆ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನನ್ನೇ ಕರಿತಾ ಇದ್ದಾರೆ ಅಂತ ಭಾಷಣಕ್ಕೆ ರೆಡಿ ಆಗ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ನಲ್ಲಿ ಒಂದು ಆಪರೇಷನ್ ಕೂಡ ಆಗಿತ್ತು. ಆ ಹಿರಿಯ ಜೀವ ಕುರ್ಚಿಯಿಂದ ಎದ್ದೇಳ್ತಾರೆ. ವೇದಿಕೆಯಲ್ಲಿನ ಮೈಕ್ನ ಕಡೆ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ರಾಹುಲ್ ಗಾಂಧಿ ಅವರ ಧ್ವನಿ ಕೇಳಿಬರುತ್ತೆ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರನ್ನು ತಡೆದು ಅಲ್ಲೇ ಕೂರಿಸ್ತಾರೆ. ನಾನು ಮೊದಲು ಮಾತಾಡ್ತೀನಿ ಅಂತ ಖರ್ಗೆ ಅವರಿಗೆ ಹೇಳ್ತಾರೆ. और अब मैं आमंत्रित करूंगा एक ऐसी शख्सियत को, वो जो कभी थकते नहीं, जैसा प्रियंका जी ने कहा, वो जो कभी रुकते नहीं, जिनकी कथनी और करनी में अंतर नहीं। जब जब गरीब पर जहां जहां हमला होगा तो माननीय मल्लिकार्जुन खड़गे जी की आवाज जरूर गूंजेगी। भारतीय राष्ट्रीय कांग्रेस के सम्मानित अध्यक्ष आदरणीय मल्लिकार्जुन खड़गे साहब से कि वो आए और अपना आशीर्वाद हमें दें। राहुल जी ने ये कहा कि वो पहले बोलेंगे और आपसे अपनी बात रखेंगे। आदरणीय राहुल गांधी जी।
ಅದನ್ನು ನೋಡಿದಂತಹ ಸುರ್ಜೇವಾಲಾ ಅವರು ವೇದಿಕೆಯಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಮುಂಚೆ ಅವರೇ ಮಾತಾಡ್ತಾರಂತೆ ಅಂತ. ಆಗ ಖರ್ಗೆ ಅವರು ವಾಪಸ್ ಸುಮ್ಮನೆ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಡ್ತಾರೆ. ರಾಹುಲ್ ಗಾಂಧಿ ಅವರು ಭಾಷಣ ಮಾಡೋದಕ್ಕೆ ಮೈಕ್ನ ಕಡೆ ಹೋಗ್ತಾರೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾಗೆ ಒಂದು ಮಾತನ್ನು ಹೇಳ್ತಾರೆ, ನಾನು ಹೇಳಿದೆ ಅಂತ ಹೇಳಬೇಡ, ಖರ್ಗೆ ಅವ್ರು ಹೇಳಿದ್ದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳು ಅಂತ. ಈ ಧ್ವನಿ ಮೈಕ್ನಲ್ಲಿ ಕೂಡ ಕೇಳುತ್ತೆ. ಈ ಕತೆ ಇಲ್ಲಿಗೆ ಮುಗಿಯಲ್ಲ. ರಾಹುಲ್ ಗಾಂಧಿಯವರ ಭಾಷಣ ಏನೋ ಮುಗೀತು, ಆದರೆ ಈ ಘಟನೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಂಬ ಘಾಸಿ ಆಗುತ್ತೆ. 365 ದಿನದಲ್ಲಿ 65 ದಿನ ರಾಜಕೀಯವನ್ನು ನೆಟ್ಟಗೆ ಮಾಡಲ್ಲ ಅಂಥವರು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರೆ ಹೇಗಾಗಬೇಡ. ರಾಹುಲ್ ಗಾಂಧಿಯವರ ಯೋಚನೆ ಹೇಗಿದೆ ನೋಡಿ. ಇದೇ ರೀತಿ ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಭಾಷಣದ ಮಧ್ಯೆ ಕೂಡ ಮಧ್ಯಪ್ರವೇಶ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಿಮಗೆ ನೆನಪಿರಬಹುದು, ಆಗ ಅಮಿತ್ ಶಾ ಅವರು ರಾಹುಲ್ ಗಾಂಧಿಯ ದುರಹಂಕಾರವನ್ನು ಇಳಿಸ್ತಾರೆ. मैं 30 साल से विधानसभा और संसद में जनप्रतिनिधि के रूप में चुनकर आता हूं. मुझे लंबा अनुभव है संसदीय प्रणाली का. विपक्ष के नेता महोदय कहते हैं कि पहले मेरी बात का आप जवाब दीजिए, मैं सुनना चाहता हूं. आपकी मुंसफी से संसद नहीं चलेगी. मेरे आप बोलने का क्रम मैं तय करूंगा. इस तरह से नहीं चलेगी संसद. मान्यवर, उनको धैर्य रखना चाहिए. उनको धैर्य रखना चाहिए मेरा जवाब सुनने का. इनकी एक एक बात का जवाब मैं दूंगा. ಅಷ್ಟಾದರೂ ಕೂಡ ದೊಡ್ಡವರು ಮಾತಾಡೋವಾಗ ಮಧ್ಯ ಬರಬಾರ್ದು ಅನ್ನೋದು ಅವರಿಗೆ ಅರ್ಥವೇ ಆಗಿಲ್ಲ. ಮತ್ತೆ ಅದೇ ರೀತಿಯ ನಡವಳಿಕೆ ತೋರಿಸ್ತಾರೆ. ರಾಹುಲ್ ಗಾಂಧಿ ಭಾಷಣ ಮುಗಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂಥರ ಇರುಸು ಆಕ್ರೋಶ ಕೂಡ ಇದ್ದಂಗಿತ್ತು. ಅದಾದ ಮೇಲೆ ಖರ್ಗೆ ಅವರ ಸರದಿ ಬರುತ್ತೆ. ಆಗ ಮೈಕ್ ತಗೊಂಡು ಖರ್ಗೆ ಅವ್ರ ಭಾಷಣವನ್ನು ಶುರು ಮಾಡ್ತಾರೆ. ವೀಕ್ಷಕರೇ, ಖರ್ಗೆ ಅವರು ಆ ಭಾಷಣದಲ್ಲಿ ಗಾಂಧಿ ಕುಟುಂಬಕ್ಕೆ ಕೊಟ್ಟ ಉತ್ತರ ಏನಿತ್ತಲ್ಲ, ಆ ರೀತಿಯ ಉತ್ತರವನ್ನು ಇದಕ್ಕೂ ಮುಂಚೆ ಯಾರೂ ಕೂಡ ಗಾಂಧಿ ಪರಿವಾರಕ್ಕೆ ನೀಡಿರಲಿಲ್ಲ. ಅಂಥ ಏಟನ್ನು ಖರ್ಗೆ ಅವರು ಕೊಡ್ತಾರೆ. ಖರ್ಗೆ ಅವರ ಆ ಮಾತುಗಳನ್ನು ಕೇಳಿ ಮುಜುಗರದಿಂದ ಗಾಂಧಿ ಕುಟುಂಬದವರು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಹಾಗಾಯಿತು. ಹಾಗಾದ್ರೆ ಖರ್ಗೆ ಅವರು ಅಂಥದ್ದೇನು ಹೇಳಿದ್ರು? तो मैं थोड़ा देर चुप बैठा और मेरा बेटे का 8 घंटे का ऑपरेशन था परसों. तब मैंने सोचा, अरे 8 घंटे का ऑपरेशन है. मेरी पत्नी मुझे फोन की, मेरी बेटी डॉक्टर है, उसने किया. घर के 3-4 लोग फोन किए कि ये बड़ा ऑपरेशन है, आपको आना चाहिए. तो मैंने उनको बोला ठीक है. फिर आखिरी में सोचा, अरे इस देश के लिए बॉर्डर पे जाके ये जवान मरता है अपने मातृभूमि के लिए, और देश के हित में इंदिरा गांधी जी कुर्बान दी, राजीव गांधी जी कुर्बान दिए, और सोनिया गांधी जी सब कुछ त्याग की, और मैं अपने बेटे के लिए जाऊं और ये पार्लियामेंट छोड़ के और यहाँ पर जो वोट चोरी का इतना बड़ा जो जुलूस है या बहुत बड़ी लड़ाई है, इस लड़ाई के छोड़ को मैं नहीं जाऊंगा. जैसा कि सरहद पे जवान लड़ता है, जैसा कि हमारे सोनिया गांधी जी लड़े हैं, जैसा कि हमारे राहुल गांधी पैदल चल रहे हैं. अरे मेरा एक बेटा को अगर कुछ भी हुआ ठीक है, लेकिन देश के 140 करोड़ लोगों को बचाना है, इसलिए मैं रहूंगा. ಅವ್ರು ಹೇಳ್ತಾರೆ, 2 ದಿನಗಳ ಮುಂಚೆ ನನ್ನ ಮಗನ ಆಪರೇಷನ್ ಆಗಿದೆ, ಬಹಳ ದೊಡ್ಡ ಆಪರೇಷನ್ ಅದು. ನನ್ನ ಪತ್ನಿ ಮತ್ತು ನನ್ನ ಮಗಳು ಹೇಳಿದರು ನೀವು ಹಾಸ್ಪಿಟಲಲ್ಲಿ ಇರಬೇಕು ಈ ಟೈಮಲ್ಲಿ ಅಂತ. ಆದರೆ ನಾನು ಅವ್ರಿಗೆ ಹೇಳಿದೆ, ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನ ರ್ಯಾಲಿ ನಡೀತಾ ಇದೆ, ಸಂಸತ್ ಅಧಿವೇಶನ ನಡೀತಾ ಇದೆ, ನಾನು ಈ ಟೈಮಲ್ಲಿ ಅಲ್ಲಿರೋದು ತುಂಬ ಮುಖ್ಯ ಅಂತ ಹೇಳಿದೆ. ನಾನು ನನ್ನ ಮಗನ ಆಪರೇಷನ್ ಬೇಕಾದರೂ ಬಿಡ್ತೀನಿ, ಆದರೆ ಕಾಂಗ್ರೆಸ್ ರ್ಯಾಲಿಯನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿ ಬಂದೆ ಅಂತ ಖರ್ಗೆ ಅವರು ಅವತ್ತು ನೆರೆದಿದ್ದಂತಹ ಜನರ ಮುಂದೆ
ಹಾಗೂ ರಾಹುಲ್ ಗಾಂಧಿಯವರ ಮುಂದೆ ಈ ಭಾಷಣವನ್ನು ಮಾಡ್ತಾರೆ. ಖರ್ಗೆ ಅವರು ಈ ಮಾತನ್ನು ಹೇಳಬೇಕಾದ್ರೆ ಅವರ ಕಣ್ಣಲ್ಲಿ ನೀರು ತುಂಬಿತ್ತು, ಧ್ವನಿಯಲ್ಲಿ ನೋವಿತ್ತು. ಯಾವ ಕಾಂಗ್ರೆಸ್ ಅಧ್ಯಕ್ಷ ತನ್ನ ಮಗನ ಆಪರೇಷನ್ನನ್ನು ಕೂಡ ಬಿಟ್ಟು ಪ್ರತಿಭಟನೆಗೆ ಬಂದಿದ್ರೋ ಅಂತಹ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿಯವರು ವೇದಿಕೆಯಲ್ಲಿ ಮಾತಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ರಾಹುಲ್ ಗಾಂಧಿಯವರು ವಯಸ್ಸಿಗಂತೂ ಬೆಲೆ ಕೊಡಲಿಲ್ಲ, ಕೊನೆಯ ಪಕ್ಷ ಅವರ ಪದವಿ ಅದಕ್ಕೂ ಕೂಡ ಬೆಲೆ ಕೊಡಲೇ ಇಲ್ಲ. ಇದು ಕಾಂಗ್ರೆಸ್ನಲ್ಲಿ ಖರ್ಗೆ ಅವರ ಪರಿಸ್ಥಿತಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.